ಪುರಾಣಗಳು ಇತಿಹಾಸ ಅವರಪ್ಪಂದ ಬೇರೆ ಪೂರಪ್ಪಂದ ಬೇರೆ. ಜನ್ಮಗ ದೌಡೋದು ತಾಯಿ ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಅವ್ರ ತಂದೆಯನ್ನು ಅವ್ರ ಅಣ್ಣನ ಕೊಂದಿದ್ದ. ಅದು ದ್ವೇಷದ ಇಲ್ಲಿ ನಮ್ಮ ದೇವಿ ಪುರಾಣ ಯಾರು ಬರ್ತದ ಅಂದ್ರೆ ಇವತ್ತು ಮಹಿಷಾಸುರ ಅನ್ನಬೇಕು. ಆತ ಏನು ಮಾಡಿದ, ಮಗನಿಗೆ ಹರಿ ಅಣಬೇಡ ಹರ ಅಲ್ಲ ಅಂದ. ಎಲ್ಲ ಒಂದೆರಡು ಗೊತ್ತಿಲ್ಲವಲ್ಲ ಆತನಿಗೆ ಭೇದ ಹಿಂಗೆ ಮಾಡ್ತದೆ. ಅವನೇನು ಮಾಡಿದ, ಎಲ್ಲ ಮಾಡಿದ, ಆಣೆ ಕಾಲಿಗೆ ಹಾಕಿ ತುಳಿಸಿದ, ಎಣ್ಣೆ ಕಡೆ ಹಾಕಿದ, ಎಲ್ಲ ಮಾಡಿದ, ಏನು ಮಾಡಿದ್ರು ಸಾವಾಗಲಿಲ್ಲ ಅವನಿಗೆ. ಅವನು ವೈರಿ ಅಲ್ವ, ಅದಕ್ಕೆ ಸಕಲರೊಡನೆ ವೈರವಿಲ್ಲದೆ ಚಂದ ಅಂದ್ರೆ ಆಶ್ಚರ್ಯ. ಅವನೇನು ಮಾಡಿದ, ಆತ ನನ್ನ ದ್ವೇಷಿಯನ್ನು ನೆನೆಸ್ಬೇಡ ಅಂದ. ಇಲ್ಲ ಅವನೇ ಲಾಸ್ಟಕ್ಕೆ ಬಂತು, ತಾಯಿ ಕೈ ವಿಷಯ ಆಗ್ತದೆ ಕೈಯಾದು. ಅವನು ನಿಮ್ಮ ಪತ್ನಿ ಅಲ್ವಾ ನೀನು, ಇವನು ಕುಟುಂಬ ನೀನು ಈಗ ಹಿಂಗಾಕ ನೋಡಿ ಏನು ಮಾಡವ. ಎಲ್ಲಿ ಬಿಡು, ನಿನ್ನ ಹೆಸರು ಹಿರಣ್ಯಕಶಿಪು ಅಂತಿದ್ದ, ನಿನಗೂ ಒಬ್ಬ ಗಂಡದ, ನನಗೂ ಒಂದು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಪ್ರವಚನ ಇದ್ದ. ಮುಂದೇನಾಯಿತು, ಧರ್ಮಪತ್ನಿ ಇದು ತಗೋ ಆಯಿತು. ಪತಿ ಆಜ್ಞೆ ಪಿತೃ ಪರಿಪಾಲನ, ಗುರುವಾಜ್ಞೆ ಶಿರಸಾಮಾನ್ಯ, ಪತಿ ಆಜ್ಞೆ ಶಿರಸಾಮಾನ್ಯ. ಇದು ತಗೊಳ್ಳಿ, ಇದು ಕಾಲು ಕೂಟ್ರಿ ವಿಷ ಅದ. ಇದನ್ನು ಕುಡ್ದವ್ರು 5 ಸೆಕೆಂಡ್ನಾಗ ಕಾಯ್ತಾರ ನಿನ್ನ ಮಗನಿಗೆ ಕೊಡುವಂತ. ಆ ಟೈಮ್ನಾಗ ಇದ್ರೆ ಏನು ಹೇಳ್ತಿ ಹೇಳ. ಈ ವಿಷಯ ಬಂದಿದ್ದೆ ಬಂದ ಆ ಕಡೆಯಿಂದ ಯಾರು ನಾರಾಯಣ ಶಿವಾಯನ್ ಮಂತ್ರ ಬಳಸಿದ್ ಬೇಡ. ಬಂದ ತಾಯಿ ಹೇಳಾಕತ್ತಿದ್ದ, 10 ತಿಂಗಳು 10 ರಕ್ತ ವಶಿಗಳು ಜನ್ಮ ಕೊಟ್ಟಿರುವಂಥ ತನ್ನದೇ ಪ್ರತಿರೂಪವಾಗಿರುವಂಥವ್ರನ್ನ ಯಾರು ಕೊಲ್ತಾರೆ ಹೇಳಿ. ತಾಯಿ ತ್ಯಾಗ, ತಾಯಿ ಬಗ್ಗೆನೇ ಬಹಳಷ್ಟು ಅನುಕಂಪಗಳು ಇರ್ತಕ್ಕಂಥದ್ದು. ಕೊನೆಗೆ ಆಕೆ ಎಲ್ಲಿಗೆ ಬಂದ್ಲು ಅಂದರೆ, ಯಾಕೆ ಮಾಡ್ತೀಯ ಅಂತಂದ್ರೆ ಹಿಂಗೆ ಹಿಡಿದಾಕಿ ಯಾಕೆ ಪತಿ ಆಜ್ಞೆ ಒಂದು ಪರಿಕಲ್ಪನೆ ಮಾಡ್ಬೇಕು. ಎರಡು ಉಭಯ ಸಂಕಟ ಉಭಯ ಸಂಕಟ. ಯಾವ ತಾಯಿ ಯಾವ ಕಾಲ ಯಾವ ಯುಗದೊಳಗೆ ವಿಷ ಕೊಟ್ಟ, ತಾಯಿ ಅಂದ ನಾರಾಯಣ ಸರ್ವೋತ್ತಮ ನಾಮೇ ವಿಷಭಾದ ಹರತಿ, ನಾಮೇ ಚೇಟಕ್ಕೆ ನಾಶತಿ, ನಾಮೇ ಹೋಯಿ ಉತ್ತಮ ಗತಿ ಅಂತ ಕಡೆ ನಮ್ಮ